ಹೊರಗಡೆ ಬರ್ತಾ ಇದೆ. ಸೊ ಓವರ್ ಟು ಯು, ಹೇಳಿ. ಜೈ ಈ ಮೂಲೆಯವ್ರು ಮಾತ್ರ ಹೀರೋಯಿನ್ ಕಡೆ ಅವ್ರು ಕೂಗ್ತಾನೆ ಇಲ್ಲ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ, ಪತ್ರಕರ್ತರಿಗೂ ಹಾಗೂ ಸೋಷಿಯಲ್ ಮೀಡಿಯಾದ ಎಲ್ಲರಿಗೂ ಧನ್ಯವಾದನ ತಿಳಿಸ್ತಾ, ಯಾಕೆಂದ್ರೆ ನೀವು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾಕೆಂದ್ರೆ ಇದು ನಮ್ದು 3ನೇದು ಈ ತರದ ಇವೆಂಟ್. ಫಸ್ಟ್ ಮುಹೂರ್ತ ಒಂದು ಮಾಡಿದ್ವಿ, ಅದಾದ್ಮೇಲೆ ಟೀಸರ್ ಲಾಂಚಿಂಗ್ ಮಾಡಿದ್ವಿ, ಈಗ ಟ್ರೈಲರ್ ಲಾಂಚ್, ಇದು 3ನೇದು. ಬಟ್ ಪ್ರತಿಯೊಂದು ಏನೇ ಮಾಡಿದ್ರು ನಾವು ಯಾವುದೇ ಕಂಟೆಂಟ್ಗಳನ್ನ ಬಿಟ್ರು ಅದು ನಿಮ್ಮ ಮುಖಾಂತರನೇ ಜನಕ್ಕೆ ತಲುಪಬೇಕು. ಸೊ ಎಲ್ಲಾ ಚಾನಲ್ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕೆಂದ್ರೆ ಅದು ನಮಗೆ ಕಾಣಿಸಿದೆ ಈಗ ಆಗಾಗ್ಲೇ. ಯಾಕೆಂದ್ರೆ ಪ್ರತಿಯೊಂದು ಸಾಂಗು, ಈಗ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇರ್ಬೋದು, ನಾವು ಬಾಯಲ್ಲಿ ತುಂಬಾ ಈಸಿ ಹೇಳಕ್ಕೆ, 2 ಮಿಲಿಯನ್, 2.5 ಮಿಲಿಯನ್, 3 ಮಿಲಿಯನ್ ಅಂತ. ಬಟ್ ಅದ್ ನಿಜವಾಗಿ ಲೆಕ್ಕ ಹಾಕಿದ್ರೆ 30 ಲಕ್ಷ ಹಿಂಗೆ ಹೇಳಿದ್ರೆ ತುಂಬಾ ದೊಡ್ಡದು ಅನ್ಸುತ್ತೆ. ಒಂದ್ ಸಾಂಗ್ 30 ಲಕ್ಷ, ಒಂದು ಸಾಂಗು 80 ಲಕ್ಷ, ಇನ್ನೊಂದು ಸಾಂಗು 17 ಲಕ್ಷ. ಮತ್ತೆ ಯಾವ್ದೇ ಟ್ರೇಲರ್ಗಳು, ಟೀಸರ್ಗಳು ಬಿಟ್ರು ಎಲ್ಲನೂ ಒಂದು 15 ಲಕ್ಷದ ಮೇಲೇನೆ ಎಲ್ಲರೂ ನೋಡಿದ್ದಾರೆ. ನಿಜವಾಗ್ಲೂ ನನಗೆ ಗೊತ್ತಿರ್ಲಿಲ್ಲ, ನಮ್ಗೆ ಭಯ ಆಯ್ತು. ಬಟ್ ಯಾವ್ದಾವ್ದೋ ಒಂದು ಕಂಟೆಂಟ್ಗಳನ್ನ ಬಿಡ್ಬೇಕಾದ್ರೆ ಜನರು ಅಷ್ಟೊಂದೆಲ್ಲ ಆಸೆಯಿಂದ ನೋಡಿ ಆಶೀರ್ವದಿಸ್ತಿದ್ದಾರೆ. ಸೊ ಯಾರ್ಯಾರು ನಮ್ಮ ಸಾಂಗ್ ನ ನೋಡಿದೀರಾ, ಯಾರ್ಯಾರು ನಮ್ಮ ಕಂಟೆಂಟ್ ನ ರೀಚ್ ಮಾಡಿಸಿದ್ದಾರೆ, ಎಲ್ರಿಗೂ ವಂದಿಸ್ತಾ, ಶಿವಣ್ಣ ಧರ್ಮಣ್ಣ ಆಗ್ಲೇ ಹೇಳ್ಬಿಟ್ರಣ್ಣ, ನಾನು ಹೇಳ್ಬೇಕು ಅನ್ಕೊಂಡಿದ್ದೆ. ನಿಜವಾಗ್ಲೂ ಆದ್ರೂ ಪರವಾಗಿಲ್ಲ, ಅದು ರಿಪೀಟ್ ಆದ್ರೂ ಹೇಳ್ತೀನಿ. ನಾವು ಹುಟ್ಟಕ್ಕಿಂತ ಮುಂಚೆನೂ ಹೀರೋ ಅಣ್ಣ. ಈಗ ನಾನೊಂದು ಮೂವಿಗೆ ಹೀರೋ ಆಗಿದ್ದೀನಿ, ಈಗಲೂ ಹೀರೋ ನೀವು. ನೆಕ್ಸ್ಟ್ ನನ್ಗೆ ಅಪ್ಪಿ ಮಕ್ಕಳಾದ್ರೆ ಅವನು ಹೀರೋ ಆದಾಗಲೂ ನೀವು ಹೀರೋ ಹಾಗೆ ಆಗಿರ್ತೀರ, ಅದು ನೋ ಡೌಟ್. ಯಾಕೆಂದ್ರೆ ಸಾಧ್ಯನೇ ಇಲ್ಲ. ಒಂದಷ್ಟು ಸಿನಿಮಾಗಳನ್ನ ಮಾಡೋದು ಬೇರೆ. ನನ್ನ ಪ್ಯಾಕೆಟ್ ಅಲ್ಲಿ ಇಷ್ಟು ನಂಬರ್ಗಳಿದೆ ಈ ಸಿನಿಮಾದು ಅಂತ ಹೀರೋ ಮಾಡೋದು ಬೇರೆ. ಬಟ್ ಮಾಡಿದ್ದು ಅಷ್ಟು ವರ್ಷನು ಸ್ಟಾರ್ಡಮ್ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ತಮಾಷೆ ವಿಷಯ ಅಲ್ಲ. ಅದು ನಿಮ್ಮ ಒಬ್ಬರಿಗೆ ಮಾತ್ರ ಸಾಧ್ಯ ಅಣ್ಣ, ನಿಜವಾಗ್ಲು. ಶಿವಣ್ಣನಿಗೆ ಸಾಥ್ ಕೊಡಕ್ ಬಂದಿರೋ ಚಿಕ್ಕಣ್ಣ, ಎಲ್ಲಿಂದ ಅಣ್ಣ ಎಲ್ಲಿಂದ ನೀವು? ನಾನು ಶಿವಣ್ಣನ ಜೊತೆ ಬಂಗಾರದ ಮನುಷ್ಯ ಅಂತ ಒಂದು ಪಿಕ್ಚರ್ ಮಾಡಿದ್ದೆ, ಅದನ್ನ ನಾನು ಹೇಳಬೇಕು. ಬಂಗಾರದ ಮನುಷ್ಯ, ಸಣ್ಣ ಬಂಗಾರದ ಮನುಷ್ಯ ಅಂತ. ಸಿಕ್ಕಾಪಟ್ಟೆ ಜ್ವರ ಇತ್ತು ಅವತ್ತು. ನಂಗೆ ಶೂಟಿಂಗ್ ಮಾಡಕ್ ಆಗ್ತಿರ್ಲಿಲ್ಲ, ಬಟ್ ಕ್ಯಾನ್ಸಲ್ ಮಾಡಕ್ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಒಂದು 3-4 ಸಾವಿರ ಜನ ಜೂನಿಯರ್ಸು, ಒಂದು ದೊಡ್ಡ ಸೆಟಪ್ ಅದು. ಬಟ್ ಅವತ್ತು ಜ್ವರ ಬಂದ್ಬಿಟ್ಟು ನನಗೆ ಎದೋಕ್ಕೂ ಆಗ್ತಿರ್ಲಿಲ್ಲ. ನಾವೆಲ್ಲ ಪ್ರೊಟೆಸ್ಟ್ ಮಾಡತ್ತರದ್ದು. ಬಟ್ ಅವತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಶಿವಣ್ಣನು ಎದ್ದೋಗದೆ ಕಟ್ ಅಂದ ತಕ್ಷಣ ಅಲ್ಲೇ ಕೂತ್ಕೊಂಡು ಅವ್ರ ತೊಡೆ ಮೇಲೆ ಮಲ್ಗಿಸ್ಕೊಂಡು, ನಿಮ್ ಗ್ಲಾಸ್ ಅಲ್ಲಿ ನನಗೆ ಕಾಫಿ ಎಲ್ಲ ಕೊಡ್ಸಿದ್ರಣ್ಣ. ಆಮೇಲೆ ಪಟ್ ಅಂತ ನಂದು ಮುಗಿಸಿ ವಾಪಸ್ ಕಳ್ಸಿದ್ರು. ಒಂದು ತಾಯಿ ಮಗುಗೆ ಹೆಂಗ್ ಟ್ರೀಟ್ ಮಾಡ್ತಾರೆ ಹುಷಾರಿಲ್ದ ಇರ್ಬೇಕಾದ್ರೆ, ಹಂಗ ಟ್ರೀಟ್ ಮಾಡಿದ್ರು. ಇವತ್ತು ಅಷ್ಟೇ ನಮ್ಮ ಉಪಾಧ್ಯಕ್ಷ ಮೂವಿಗೆ ಸಪೋರ್ಟ್ ಮಾಡಕ್ ಬಂದಿರಣ್ಣ. ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬಾ ಚಿಕ್ಕದಾಗ್ಬಿಡುತ್ತೆ. ನಮ್ದು ಇನ್ನು ಸಿನಿಮಾಗ್ ಬರೋದಾದ್ರೆ ಉಪಾಧ್ಯಕ್ಷ, ಇದು ಒಂದು ಹಳ್ಳಿ ಸೊಗಡಿನ ಕತೆ. ಎಲ್ರು ಅಧ್ಯಕ್ಷ ಯಾರ್ಯಾರು ನೋಡಿರ್ತೀರ ಅವ್ರಿಗೆಲ್ಲ ಗೊತ್ತಿರುತ್ತೆ. ಇದು ಅಧ್ಯಕ್ಷ ಮುಂದುವರಿದ ಭಾಗ ಅಂತ. ಯಾರ್ಯಾರು ಅಧ್ಯಕ್ಷ ನೋಡಿಲ್ಲ ಅವ್ರಿಗೂ ಇದು ಅರ್ಥ ಆಗುತ್ತೆ. ಯಾಕೆಂದ್ರೆ ನಾವು ಸಿನಿಮಾದ ಮುಂಚೆನೆ ಒಂದಷ್ಟು ಅಧ್ಯಕ್ಷದೆಲ್ಲ ಹೇಳಿ ಅದೇನೇನಾಗಿತ್ತು ಅಂತ ಮುಂದೆ ಕತೆನ ಶುರು ಮಾಡ್ತೀವಿ. ಇದು ಒಂದು ಗ್ರಾಮೀಣ ಹಳ್ಳಿ ಬ್ಯಾಕ್ಡ್ರಾಪ್, ಒಂದು ಒಳ್ಳೆ ಲವ್ ಸ್ಟೋರಿ, ಆಮೇಲೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಈ ಚಿತ್ರ ನಾವು ಪ್ಲಾನ್ ಮಾಡಿದೆ ತುಂಬಾ ವರ್ಷಗಳಾಗಿದೆ. ಫುಲ್ ಫ್ಲೆಜ್ ಕಾಮಿಡಿ ಅಂದ್ರೆ ಕಾಮಿಡಿ ಬರ್ತಾ ಇದೆ, ಅಂದ್ರೆ ಪೂರ್ತಿ ಕಾಮಿಡಿ ಸಿನಿಮಾ ಬಂದಿಲ್ಲ. ಸೊ ಹಂಗಾಗಿ ಜನಕ್ಕೂ ಇದು ತುಂಬಾ ಅವಶ್ಯಕತೆ ಇದೆ, ನೋಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಒಂದು ಕಾಮಿಡಿ ಸಿನಿಮಾನ ಮಾಡಿದ್ವಿ. ಆಮೇಲೆ ಪ್ರತಿಯೊಬ್ರು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥದ್ದು. ಒಂದು ತಂದೆ ಒಂದು ಚಿಕ್ಕ ಮಗಳ ಜೊತೆಗೂ ನೋಡ್ಬೋದು, ಕಾಲೇಜ್ಗೆ ಹೋಗೋ ಮಗಳ ಜೊತೆಗೂ ನೋಡ್ಬೋದು. ಯಾವುದೇ ತರದ ಮುಜುಗರ ಇಲ್ದ ಸೀನ್ಗಳನ್ನ ಮಾಡಿ ಒಂದು ಹೆಲ್ದಿಯಾಗಿ ಒಂದು 2-4 ಗಂಟೆ ಬಂದು ಖುಷಿಯಾಗಿ ಹೋಗ್ಬೇಕು ಅಂತ ಒಂದು ಉಪಾಧ್ಯಕ್ಷ ಚಿತ್ರನ ಮಾಡಿದೀವಿ. ಇದೇ ಗಣರಾಜ್ಯೋತ್ಸವ ಜನವರಿ 26ಕ್ಕೆ ಉಪಾಧ್ಯಕ್ಷ ಚಿತ್ರ ಬರ್ತಾ ಇದೆ. ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಏನಂದ್ರೆ, ನನಗೆ ಅದು ಸಪರೇಟ್ ಆದ ಫ್ಯಾನ್ ಬೇಸ್ ಇದೆಯೋ ಇಲ್ವೋ ನಿಜ ಗೊತ್ತಿಲ್ಲ.
ಆದ್ರೆ ಎಲ್ಲಾ ಸ್ಟಾರ್ಸ್ಗಳ ಜೊತೆ ಕೆಲಸ ಮಾಡಿದ್ದೀನಿ. ಅವ್ರವ್ರ ಅಭಿಮಾನಿಗಳು 10% ಬಂದು ನೋಡ್ಬಿಟ್ರೆ ಸಾಕು, ನಮ್ದು ಉಪಾಧ್ಯಕ್ಷ ತುಂಬಾ ದೊಡ್ಡ ಹಿಟ್ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನಾವು ಈಗ ಒಂದು ಸಾಂಗ್ಗಳು ಏನ್ ನೋಡಿದ್ವಿ, ಒಂದು ಟೀಸರ್ ಎಲ್ಲ ಏನ್ ನೋಡಿದೀವಿ, ಅದಷ್ಟೆಲ್ಲ ತುಂಬಾ ರಿಚ್ ಆಗಿ ಕಾಣಿಸ್ಬೇಕು ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಿರ್ಮಾಪಕರು ನಮ್ಮ ಸ್ಮಿತಾ ಉಮಾಪತಿ ಅವರು ಇವತ್ತು ಬಂದಿಲ್ಲ. ಅವ್ರ ಪರವಾಗಿ ನಮ್ಮ ಉಮಾಪತಿ ಅಪ್ಪಾಜಿ ಬಂದಿದ್ದಾರೆ. ಥ್ಯಾಂಕ್ಸ್ ಅಪ್ಪಾಜಿ. ಅವ್ರೊಬ್ಬರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾರಿಗೂ ಥ್ಯಾಂಕ್ಸ್ ಹೇಳಲ್ಲ, ಸಾರಿ ಹೇಳ್ತೀನಿ ನಿಮಗೆ ಮತ್ತೆ ಡೈರೆಕ್ಟರ್ಗೆ ಇಬ್ಬರಿಗೆ. ಯಾಕೆಂದ್ರೆ ಸಿನಿಮಾ ಅಂದ್ಮೇಲೆ ಸಣ್ಣ ಪುಟ್ಟ ಗಲಾಟೆ ಮನಸ್ತಾಪಗಳು ಬಂದೇ ಬರುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೊಬಿಡ್ರಿ, ಯಾಕಂದ್ರೆ ನಮ್ಮಲ್ಲಿ ಏನೇ ಇದ್ರು ಫೈನಲಿ ಸಿನಿಮಾ ಚೆನ್ನಾಗಾಗ್ಲಿ ಅಂತ ನಂಗೂ ಗೊತ್ತು, ನಿಮಗೂ ಗೊತ್ತು. ಹಂಗೆ ಒಂಚೂರು ಫಸ್ಟ್ ಟೈಮ್ ನಮ್ಮ ಮಲೈಕ ಅವರು ಕೂಗ್ರಿ ಅಲ್ಲೆಲ್ಲ ಕ್ಯಾಪಲ್ ಒಂದಷ್ಟು ನಮಗೆ ಹೀರೋಯಿನ್ ಕ್ಯಾರೆಕ್ಟರ್ ತುಂಬಾ ಕ್ಯೂಟ್ ಆಗಿ ಚೆನ್ನಾಗೂ ಇರಬೇಕು, ಚೆನ್ನಾಗೂ ಆಕ್ಟ್ ಮಾಡಬೇಕು. ಸೊ ಹಂಗಿದ್ದಾಗ ನಮ್ಗೆ ಮಲೈಕ್ ಅವ್ರು ಸಿಕ್ಕಿದ್ರು. ನಿಮ್ಗೂ ಒಂಚೂರು ಕಾಲು ಎಳ್ದಿದ್ದೀನಿ, ಬೇಜಾರು ಮಾಡ್ಕೋಬೇಡಿ ಮೇಡಮ್. ಅಷ್ಟು ಹೇಳ್ತಾ, ಇನ್ನು ಎಲ್ಲ ನಮ್ಮ ಡೈರೆಕ್ಟರ್ ಆಗ್ಬೋದು, ಡೈರೆಕ್ಷನ್ ಟೀಮ್ ಆಗ್ಬೋದು, ಪ್ರೊಡಕ್ಷನ್ ಟೀಮ್ ಅವ್ರು ಆಗ್ಬೋದು, ಇಲ್ಲ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಕಲಾವಿದರುಗಳಿಗಾಗ್ಬೋದು, ಎಲ್ರಿಗೂ ನಾನು ಈಗ ಥ್ಯಾಂಕ್ಸ್ ಹೇಳಲ್ಲ. ಯಾಕೆಂದ್ರೆ ಸಕ್ಸಸ್ ಮೀಟ್ ಅಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಎಲ್ಲ ಸರಿ, ಆದ್ರೆ ಚಿಕ್ಕಣ್ಣಂಗೆ ಇಲ್ಲಿ ಅಣ್ಣ ಅನ್ಬೇಕಲ್ಲ ಅಂತ ಬೇಜಾರು. ಶಿವಣ್ಣ ಅವ್ರಿಗೂ ಕೂಡ ಅಣ್ಣ ಅನ್ಬೇಕಂತ ಎಷ್ಟೊಂದು ಜನಕ್ಕೆ ಬೇಜಾರಿರುತ್ತೆ ಹುಡುಗಿರಲ್ಲೇ, ನನಗೂ ಕೂಡ ಅದೇನ್ ಮಾಡೋಕ್ಕಾಗೋದಿಲ್ಲ, ಅಭ್ಯಾಸ ಆಗ್ಬಿಟ್ಟಿದೆ. ಸೊ ದೀಪಕ್ ಸರ್ ವೇದಿಕೆ ಮೇಲೆ ಬರ್ಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ಸೊ ಕ್ಯಾನ್ ವಿ ಹ್ಯಾವ್ ಮಿಸ್ಟರ್ ದೀಪಕ್ ಗೌಡ ಆನ್ ಸ್ಟೇಜ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಪ್ರತಿಯೊಬ್ಬರಿಗೂ ಹೊಸ ವರ್ಷ 2024ನೇ ವರ್ಷ ಶುಭಾಶಯಗಳು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ. ತುಂಬ ಖುಷಿ ಆಯಿತು ಫಂಕ್ಷನ್ ಬಂದಿದ್ದು. ಫಸ್ಟ್ ಚಿಕ್ಕಣ್ಣ, ಆಲ್ವೇಸ್ ಎನಿಥಿಂಗ್ ಫಾರ್ ಯು. ಯಾಕಂದರೆ ನನಗೆ ತುಂಬ ಇಷ್ಟವಾದ ವ್ಯಕ್ತಿ. ಹಾಗೂ ಯಾಕಂದರೆ ಅಫ್ಕೋರ್ಸ್ ನಾವು ಟ್ಯಾಲೆಂಟ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಬಟ್ ನಾವು ತುಂಬ ಪ್ರೀತಿಸ್ತೀನಿ ಅವ್ರನ್ನ. 2 ಫಿಲಮ್ ಮಾಡಿದ್ದೀವಿ. ಒಂದು ಸ್ಮಾಲ್ ಗೆಸ್ಟ್ ಅಪಿಯನ್ಸ್ ಮಾಡಿದ್ವಿ ವಜ್ರಕಾಯಲ್ಲಿ, ಅದು ಬಿಟ್ಟರೆ ಬಂಗಾರದ ಮನುಷ್ಯರಲ್ಲಿ, ಮಿಲಾನ್ಲಿ ಒಂದು 10 ದಿನ ಜೊತೆಲೆ ಫಾರಿನ್ ಶೂಟಿಂಗ್ ಮಾಡಿದ್ದು, ಜಾಲಿಯಾಗಿದ್ದು. ತುಂಬ ಇಂಟ್ರೆಸ್ಟಿಂಗ್ ಪರ್ಸನ್. ತುಂಬ ಕಾಮಿಡಿ ಅನ್ನೋದು ಅವರು ಹೇಳೋದೇ ಬೇಕಾಗಿಲ್ಲ, ಅವ್ರ ಮುಖ ನೋಡಿದ್ರೆ ನಮಗೂ ಬರುತ್ತೆ. ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು, ಭಾಳ ನ್ಯಾಚುರಲ್ ಆಗಿ ಮಾಡ್ತಾರೆ. ತುಂಬ ನನಗೆ ಇವ್ರು ನೋಡಿದಾಗೆಲ್ಲ ತುಂಬ ನೆನಪಾಗೋದು ಕಾಮಿಡಿಯನ್, ತಮಿಳ್ ಕಾಮಿಡಿಯನ್ ಒಬ್ಬರಿದ್ದಾರೆ, ಚಂದ್ರಬಾಬು ಅಂತ ಒಬ್ಬರಿದ್ರು, ತುಂಬ ಫೇಮಸ್ ಕಾಮಿಡಿಯನ್ ಅವರು. ಅದು ಬಿಟ್ಟರೆ ಇವಾಗ ಲೇಟೆಸ್ಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಡ್ಯಾನ್ಸ್ ಅವ್ರು ನೋಡಿದ್ಮೇಲೆ ಶಿವಕಾರ್ತಿಕೇಯನ್ ನೋಡ್ದಂಗೆ ಆಗುತ್ತೆ ಅವ್ರನ್ನ. ನಿಜವಾಗ್ಲೂ ಒಂದು ವೈಬ್ ಇದೆ, ಆ ಥರ ಒಂದು ವೈಬ್ ಇದೆ. ಅವ್ರ ಸ್ಟೈಲು ಡ್ಯಾನ್ಸ್ ಮಾಡ್ಬೇಕಾದ್ರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಅವ್ರ ದರ್ಶಿನಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೊರಿಯೋಗ್ರಫಿ, ಸೂಪರ್. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮೇನ್ ಥಿಂಗ್ ಸಾಂಗ್ಸ್ ಅಂತ ಕಟಿಂಗ್ಸು, ಆಮೇಲೆ ರಿದಮ್ ಬೀಟು, ಅದನ್ನೆಲ್ಲ ಭಾಳ ಅಚ್ಚುಕಟ್ಟಾಗೆ ಅವರು ನಮ್ಮ ಚಿಕನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿಕನ್ ನನ್ನ ಜೋಕ್ ಅಲ್ಲ, 100% ತಮಾಷೆ ಅಂತ ತಿಳ್ಕೊಳ್ಳೇಬೇಡಿ ನೀವು. ಭಾಳ ಅದ್ಭುತವಾಗಿ ಒಂದು ಒಳ್ಳೆ ಡ್ಯಾನ್ಸ್ ಮಾಡ್ದಂಗೆ ಮಾಡಿದ್ರು. ಯಾರಿಗೂ ಕಮ್ಮಿ ಇಲ್ಲ, ನೀವು ಅಷ್ಟು ಚೆನ್ನಾಗಿ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡೋಕ್ಕೆ ಚಾನ್ಸ್ ಇದೆ. ಅವ್ರು ಹೇಳಿದ ಕರೆಕ್ಟ್, ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ನಿಮಗೆ. ಆಮೇಲೆ ಮಲಾಯ್ಕ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತೀರಾ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ. ಆ್ಯಂಡ್ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ, ಆಲ್ ದಿ ಬೆಸ್ಟ್, ದೇವ್ರು ಒಳ್ಳೇದು ಮಾಡಲಿ. ಆಮೇಲೆ ಉಮಾಪತಿ ಅವ್ರಿಗೆ ಅಷ್ಟೇ ಒಳ್ಳೇದಾಗಲಿ. ಯಾಕಂದರೆ 2 ಸತಿ ಉಮಾಪತಿ ಅವ್ರನ್ನ ಮೀಟ್ ಮಾಡಿದ್ದೀನಿ. ಫಂಕ್ಷನ್ ಬರಬೇಕಾಗಿತ್ತು, ಆದರೆ ಬರೋಕ್ಕಾಗಲಿಲ್ಲ, ಸಾರಿ ಉಮಾಪತಿ ಅವ್ರನ್ನ ಬೇಜಾರು ಮಾಡ್ಕೋಬೇಡಿ. ಇನ್ನು ನಮ್ಮ ಸಿನಿಮಾಗೆ ಮಾಡೋಣ ಬಿಡಿ, ನೆಕ್ಸ್ಟ್ ಇನ್ನೊಂದು ಯಾಕಂದ್ರೆ ಅಂತ ಒಂದು ಪ್ರೊಡ್ಯೂಸರ್ ಸಿಗೋದು ಎಲ್ಲರಿಗೂ ಅಪರೂಪ. ನಿಜವಾಗ್ಲೂ ತುಂಬ ಪುಣ್ಯ ಮಾಡಬೇಕು. ನಮಗೂ ಅಷ್ಟೇ ಉಮಾಪತಿ ಅವರು, ನಿಮ್ಮಂಥ ಪ್ರೊಡ್ಯೂಸರ್ಗೆ ಮಾಡಬೇಕಾದ ನಮ್ಮ ಕರ್ತವ್ಯ. ಖಂಡಿತ ಮಾಡ್ತೀವಿ. ನೀವು ಯಾವ ಸಿನಿಮಾ ಬೇಕಾದ್ರೆ ಹೇಳಿ. ದೊರೆ ಅಂತ ಹೇಳಿದ್ರೆ ದೊರೆ ಟೈಟಲ್ ಬೇಡ, ಆಲ್ರೆಡಿ ಬಂದಿದೆ ಅದೇ ಸಿನಿಮಾ, ಬೇಡ. ಬೇರೆ ಒಂದು ಟೈಟ್ಲ್ ಹೇಳಿದ್ದೀನಿ, ಅದರ ರಿಜಿಸ್ಟರ್ ಆದ್ಮೇಲೆ ಅವ್ರು ಹೇಳ್ತಾರೆ. ನಾವು ಒಂದು ಒಳ್ಳೆ ಟೈಟ್ಲ್ ಹೇಳಿದ್ದೀನಿ, ಅದು ತುಂಬ ಯಾಕಂದ್ರೆ ಪಾಪ ಅವ್ರ ಅಷ್ಟು ಆಸೆ ಕೇಳ್ಬೇಕಾದ್ರೆ ನಾನು ನಿಜವಲ್ವೇ ಅದಕ್ಕೆ ಆಸೆನ ನೇರವಾಗಿ ಇಲ್ಲೇ ಹೇಳ್ಬಿಡೋಣ ಅಂತ ಬಂದು ಹೇಳಿದ್ದೀನಿ. ಅದೇ ಥರ ಅನಿಲ್, ಆಲ್ ದ ಬೆಸ್ಟ್. ತುಂಬ ಒಳ್ಳೆ ವರ್ಕ್. ನಾನು ಅವ್ರ ಹತ್ರ ಒಂದು ಸಬ್ಜೆಕ್ಟು ಕೇಳಿದ್ದೀನಿ ಅವ್ರ ಹತ್ರ. ತುಂಬ ಅದ್ಭುತವಾದ ವರ್ಕ್, ಅವರು ತುಂಬ ಟ್ಯಾಲೆಂಟ್ ಇದೆ. ಅದೇ ಥರ ಫುಲ್ ಟೀಮ್
ರವಿಶಂಕರ್, ಧರ್ಮ, ಆಮೇಲೆ ಚಂದ್ರ ಮಯೂರ್ ಇದಾರಲ್ಲ ಎಲ್ಲಿ ಅವ್ರ ಅಲ್ಲೂ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಇಲ್ಲೂ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅವರು. ಯಾಕಂದ್ರೆ ಯಾವಾಗ ರೇಗಿಸ್ತಾ ಇರ್ತೀನಿ, ಯಾಕಂದ್ರೆ ಅಷ್ಟೊಂದು ಒಂದು ಫ್ರೆಂಡ್ಶಿಪ್ ನಮ್ಮಲ್ಲಿ, ಗಲಾಟೆ ಮಾಡ್ತಾ ಇರ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಡೀ ಉಪಾಧ್ಯಕ್ಷ ಟೀಮ್. ಒಂದು ತುಂಬಾ ಚೆನ್ನಾಗಿತ್ತು ಸರ್ ನಿಜವಾಗ್ಲೂ. ಒಂದು ನಾನು ಏನು ತೋರಿಸಿದ್ರೆ ನಮಗೆ ನಿಜವಾಗ್ಲೂ ಭಾಳ ಅದ್ಭುತವಾಗಿತ್ತು. ಒಂದು ಪ್ರೀತಿ ವಿಶ್ವಾಸ, ಆ ಪ್ರೀತಿ ವಿಶ್ವಾಸ ಏನೇನು ಸಿಗುತ್ತೆ ನಮ್ಮ ಒಂದು ಅಪ್ಪಾಜಿ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಒಂದು ತಂದೆ ತಾಯಿನ ಪಡೆದಿದ್ದೀವಿ ನಾವು. ಅವರ ಒಂದು ಗುಣ ಇವತ್ತು ನಾವೇನೇ ಒಂದು ಸಾಧಿಸಿದ್ರು ಸಣ್ಣ ಮಟ್ಟ ಸಾಧಿಸಿದ್ವಿ ಅಷ್ಟು. ಆ್ಯಕ್ಚುಲಿ ನಾವು ಧರ್ಮ ಬಂದ್ಬಿಟ್ಟು ನಾವು ಸಾರಿ ಕೀರ್ತಿನ ಐ ಥಿಂಕ್ ನಾವು ಚಿಕ್ಕವರಾದಾಗ ನೋಡ್ತಾ ಇದ್ದೀವಿ 100%. ಒಲವು ಗೆಲುವುದೆಲ್ಲ ಮಾಡಿದ್ದಾರೆ. ಆಮೇಲೆ ನಾವೆಲ್ಲ ಎಷ್ಟೊಂದು ಅವರ ಚಡ್ಡಿ ಹಾಕೊಂಡು ಓಡಾಡ್ತಿದ್ವಿ ಅವ್ರ ಮುಂದೆ. ಇವಾಗ ಪಕ್ಕದಲ್ಲೇ ಕೂತ್ಕೊಂಡಿದ್ದೀವಿ ನಾವು. ಭಾಳ ಖುಷಿ ಆಗುತ್ತೆ, ಹಳೆ ನೆನಪು ಇವಾಗ ಜ್ಞಾಪಕಿಸ್ತಾ ಇದ್ದೀವಿ ಎಲ್ಲದನ್ನೂ. ಬಟ್ ತುಂಬ ಇಂಥ ಒಂದು ವಂಡರ್ಫುಲ್ ಇಂಡಸ್ಟ್ರಿ ಇರೋಕ್ಕೆ, ಇವತ್ತು ಇದರಲ್ಲಿ ಒಂದು ಹೆಸರು ಬರೋಕ್ಕೆಲ್ಲ ಅಭಿಮಾನಿ ದೇವ್ರಗಳ ಕಾರಣ ನಿಜವಾಗ್ಲೂ. ಯಾಕಂದರೆ ಒಬ್ಬ ಸ್ಟಾರ್ ಆಗ್ಬೇಕಂತ ಅವ್ರು ಹೇಳ್ತಿದ್ರು, ಇನ್ಮೇಲೆ ತಾರೆ ಆಗಬೇಕು ಅಂತಲ್ಲ. ಅವ್ರು ಆಲ್ರೆಡಿ ಸ್ಟಾರೇನೆ. ಏನು ಹೀರೋ ಆಗ್ಬಿಟ್ರೆ ಮಾತ್ರ ಅವ್ನು ತಾರೆ ಅಲ್ಲ, ಅವನೊಬ್ಬನೇ ತಾರೆ ಅಲ್ಲ. ನಿಜವಾಗ್ಲೂ ಪಾತ್ರ ಮಾಡೋ ಪ್ರತಿಯೊಬ್ಬರು ತಾರೆ. ಎವ್ರಿಬಡಿ ಇಸ್ ಸ್ಟಾರ್. ಯಾಕಂದ್ರೆ ಒಂದು ಸ್ಟಾರಿಂದ ಗೆಲ್ಲಕ್ಕಾಗಲ್ಲ, ಅದು ನೆನಪಿಟ್ಕೋಬೇಕು. 100% ಎಲ್ರಿಗೂ ಅದು ಕಾರಣ ಆಗಿದೆ. ಒಬ್ಬ ತಾರೆ ಬರಬೇಕು ಅಂದರೆ ಒಬ್ಬ ಒಳ್ಳೆ ಮೇಕಪ್ ಮ್ಯಾನ್ ಬೇಕು, ಒಬ್ಬ ಒಳ್ಳೆ ಕಾಸ್ಟ್ಯೂಮರ್ ಬೇಕು, ಒಬ್ಬ ಒಳ್ಳೆ ಕ್ಯಾಮ್ರಾಮನ್ ಬೇಕು, ಒಳ್ಳೆ ಲೈಟ್ ಮ್ಯಾನ್ ಬೇಕು. ಲೈಟ್ ಮಾಡೋ ಸ್ವಲ್ಪ ತಿರುಗಿಸ್ಬಿಟ್ರೆ ಅಷ್ಟೇ ಮುಖ ಅಷ್ಟೇ ಹೆಂಗೂ ಕಾಣುತ್ತೆ. ಸೊ ಪ್ರತಿಯೊಬ್ರು ಕಾರಣ ಆಗ್ತಾರೆ. ಸಿನಿಮಾ ಅನ್ನೋದು ಒಬ್ಬರಿಂದ ಸಾಧ್ಯ ಇಲ್ಲ, ಪ್ರತಿಯೊಬ್ರು ಸಪೋರ್ಟ್ ಮಾಡಬೇಕು. ಅದೇ ರೀತಿ ರವಿಶಂಕರ್ ನೀವು ಅಷ್ಟೇ, ದಯವಿಟ್ಟು ಪ್ರಮೋಷನ್ ಬರಬೇಕು ನೀವು. ಅದು ಶಿವಣ್ಣ ಹೇಳಾಯ್ತು, ಆರ್ಟಿಸ್ಟ್ಗಳ ಕರ್ತವ್ಯ ಅದು. ಯಾರೇ ಆದ್ರೂ ನಿರ್ಮಾಪಕನ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡಬೇಕು. ಈಗ ಇದರಲ್ಲಿ ಎಲ್ಲರೂ ಬಂದು, ಯಾಕಂದ್ರೆ ನಾವೇ ಮಾಡ್ತೀವಿ, ಯಾವ್ಯಾವ ಊರಿಗೋ ಹೋಗ್ತೀವಿ, ಚಿಕ್ಕ ಊರಿಗೋ ಯಾಕೆ ಹೋಗ್ತೀವಿ? ಸ್ಟಾರ್ ಅನ್ಬಿಟ್ಟು ಸುಮ್ಮನೆ ಇರೋಕ್ಕಾಗತ್ತೆ ಇಲ್ಲ. ಆ ಸ್ಟಾರ್ ಅನ್ನ ಅಹಂಕಾರ ಬರಲೇಬಾರ್ದು. ನಮ್ಮ ಕತ್ ಯಾವಾಗ ನಮ್ಮ ಕುತ್ತಿಗೆ ಮೇಲೆ ಇರಬೇಕು, ನಮ್ಮ ಮುಖ ಯಾವಾಗ ನಮ್ಮ ಕುತ್ತಿಗೆ ಮೇಲೆ ಇರಬೇಕು, ಬೇರೆಯವ್ರ ಕುತ್ತಿಗೆ ಮೇಲೆ ಇರಬಾರ್ದು. ವಿ ಶುಡ್ ಹೋಲ್ಡ್ ಅವರ್ ಸೆಲ್ಫ್. ಅವಾಗಲೇ ಜನ ನಮ್ಮನ್ನ ಹೋಲ್ಡ್ ಮಾಡೋದು. ಇಲ್ಲಾಂದ್ರೆ ಎತ್ತು ರಾಪ್ ಅಂತ ಬಿಸಾಕೊಂಡು ಹೋಗ್ತಾನೆ ಇರ್ತಾರೆ. ದಯವಿಟ್ಟು ನನಗೋಸ್ಕರ ಈ ಪಿಕ್ಚರ್ ಮಾಡಿ ಖಂಡಿತ ದೊಡ್ಡ ಹಿಟ್ ಆಗ್ಬೇಕಂತ ಕೇಳ್ತೀನಿ. ಚಿಕಣ್ಣ 100% ಸಕ್ಸಸ್ ಮೀಟಿಂಗ್ ನಾ ಬರ್ತೀನಿ. 100%. 26ನೇ ತಾರೀಕು ನಾನು ನೋಡ್ತೀನಿ ಸಿನಿಮಾನ. 26ನೇ ತಾರೀಕು ಮೈಸೂರಲ್ಲಿ ಇರ್ತೀನಿ, ಮೈಸೂರಲ್ಲಿ ನೋಡ್ತೀನಿ ಪಿಕ್ಚರ್ನ. 100% ನೋಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿದಾಗ ಟ್ರೇಲರ್ ನೋಡಿದಾಗಲೂ ಇಂಟ್ರೆಸ್ಟಿಂಗ್ ಆಗಿದೆ. ಫೋಟೋಗ್ರಾಫಿ ತುಂಬ ಚೆನ್ನಾಗಿದೆ. ಆಮೇಲೆ ಸಾಂಗ್ಸ್ಗಳಂತೂ ಅದ್ಭುತವಾಗಿದೆ. ಅರ್ಜುನ್ ಜನ್ಯ ನಿಜವಾಗ್ಲೂ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಬೂನು, ಒಂದು ಒಳ್ಳೆ ಒಂದು ಆಶೀರ್ವಾದ. 100% ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದ್ದಾರೆ. ಅವ್ರಾಗಿರ್ಬೋದು, ಅಜನೀಶ್ ಆಗಿರ್ಬೋದು, ಎಲ್ಲ ಇನ್ನೊಬ್ರು ಚರಣ್ ರಾಜ್, ಸಿಕ್ಕಾಪಟ್ಟೆ, ರವಿ ಬಸೂರ್ ಅವರು, ಅದು ಸಿಕ್ಕಾಪಟ್ಟೆ. ಅವರೆಲ್ಲರೂ ಇಂಡಿಯನ್ ಲೆವೆಲ್ ಹೆಸರು ಮಾಡೋ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಇವತ್ತು. ಎಲ್ಲೇ ತಮಿಳ್ ಪಿಕ್ಚರ್ನ ಶೂಟಿಂಗ್ ಹೋದ್ರು ಕೇಳ್ತಾರೆ, ಅವ್ರು ಏನು ಸರ್ ಹಂಗೆ ಮಾಡಿದ್ದಾರೆ ಕಾಂತಾರ ಮ್ಯೂಸಿಕ್ಕು. ಅಜನೀಶ್ ಇರ್ಬೋದು, ಎಲ್ಲರ ಹೆಸರು ತುಂಬ ಚೆನ್ನಾಗಿ ಮಾತು ಹೇಳ್ತಾರೆ. ನಮಗೆ ಭಾಳ ಹೆಮ್ಮೆ ಅನ್ಸುತ್ತೆ ಒಬ್ಬ ಕನ್ನಡ ಸಿನಿಮಾ ಬಗ್ಗೆ ಇಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ನಮ್ಮವ್ರು ಇದ್ದಾರೆ, ನಮ್ಮಲ್ಲಿ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಕರ್ತವ್ಯ ಆಗುತ್ತೆ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಾನು ಇಲ್ಲಿ ಬಂದಿದ್ದೆ ನಮಗೆ ನಿಜವಾಗ್ಲೂ 100% ತುಂಬ ಸಂತೋಷ ಆಗಿದೆ. ಉಮಾಪತಿ ಅವರೇ ಚೆನ್ನಾಗಾಗಲಿ. ಆಲ್ ದ ಬೆಸ್ಟ್ ಎವ್ರಿಬಡಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ನೆನ್ನೆ ನನ್ನ ಅಪ್ಪ ಫಿಲಮ್ಗೆ ಹೋಗಿದ್ರು. ಬಂದು ಹೇಳಿದ್ರು, ಎಲ್ಲಿ ಹೋಗಿದ್ರಿ ನೀವು? ಅಂದ್ರೆ ಫಿಲಮ್ಗೆ ಹೋಗಿದ್. ಯಾವ ಫಿಲಮ್? ಸಂಪಿಗೆ ಥಿಯೇಟರ್ಗೆ ಹೋಗಿ. ಯಾವ ಫಿಲಮ್ ನೋಡೋದು? ಶಿವಣ್ಣನ ಫಿಲಮ್ ನೋಡೋದು. ಯಾರು ಇಲ್ಲ ಅಂದ್ರೆ ಶಿವಣ್ಣನ್ ತರ, ಶಿವಣ್ಣನ್ ನೋಡಕ್ಕೆ ನಾನು ಹೋಗಿದ್ದು ಅಂದ್ರು. ಅವಾಗ ಅನ್ಸ್ತು, ಶಿವಣ್ಣ ಅವ್ರು ಎಲ್ಲೇ ಇರ್ಲಿ ಸ್ಕ್ರೀನ್ ಅಲ್ಲಿ ಬಂದ್ರೆ ಸಾಕು ನಮ್ಗೆ. ಅದೇ ಒಂದು ವೈಭವ. ಭಾಷೆ ಬರ್ಲಿಲ್ಲ ಅಂದ್ರೂ ಹೋಗಿ ನೋಡಿದ್ರಲ್ಲ, ಖುಷಿ ಆಯ್ತು. ಇವತ್ತು ನಂಗೆ ಪ್ರೌಡ್ ಫೀಲಿಂಗ್ ಇದೆ ಶಿವಣ್ಣ ಅವ್ರ ಪಕ್ಕ ನಿಂತ್ಕೊಂಡಿದ್ದು. ಖಂಡಿತ ಫೋಟೋ ಹೋಗಿ ಮನೆಗೆ ತೋರಿಸ್ತೀನಿ. ಈಗ ನಮ್ಮ ಉಮಾಪತಿ ಸರ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳೆಗಳೊಂದಿಗೆ. ಹಾಗೆ ದೀಪಕ್ ಅವ್ರನ್ನ ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಚಿಕ್ಕಣ್ಣ ಅವರು ವೇದಿಕೆ ಮೇಲೆ ಬರಬೇಕು. ಅಂಡ್ ಆಲ್ಸೋ ಎಲ್ಲರಿಗೂ ನಮಸ್ಕಾರ. ಉಪಾಧ್ಯಕ್ಷ ತುಂಬಾ ಸ್ಪೆಷಲ್ ಆಗಿರೋ ಸಿನಿಮಾ. ಯಾಕಂದ್ರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇಂದ ಹಿಡ್ಕೊಂಡು ಆರ್ಟಿಸ್ಟ್ ಇಂದ ಹಿಡ್ಕೊಂಡು ಎಲ್ಲರೂ ತುಂಬಾ ಶ್ರಮ ಹಾಕಿದ್ದಾರೆ, ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ನಾವು ಶಿವಣ್ಣ ಅವ್ರನ್ನ ತುಂಬಾ ದೂರದಿಂದ ನೋಡ್ತಾ ಇದ್ವಿ. ಸರ್ ಇವತ್ತು ನಿಮ್ಮನ್ನ ಇಷ್ಟು ಹತ್ರದಿಂದ ನೋಡ್ತಾ ಇದ್ದೀವಿ, ನಿಮ್ ಮುಂದೆ ಮಾತಾಡ್ತಿದ್ದೀನಿ ಅಂದ್ರೆ ನನಗೆ ಕೈ ನಡುಗ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಐ ಆಮ್ ವೆರಿ ಗ್ರೇಟ್ಫುಲ್.
ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಚಿಕ್ಕಣ್ಣ ಸರ್ಗೆ ತುಂಬಾ ಸ್ಪೆಷಲ್ ಆಗಿರೋ ಸಿನಿಮಾ. ಇಷ್ಟ ದಿನ ಒಂದು ಜರ್ನಿ ಅಂದ್ರೆ ಇದು ಇನ್ನೊಂದು ಜರ್ನಿ. ಎಲ್ಲರೂ ಜನವರಿ 26ಕ್ಕೆ ಸಿನಿಮಾ ದಯವಿಟ್ಟು ನೋಡಿ, ಯಾಕಂದ್ರೆ ನಿಮ್ ಲೈಫಲ್ಲಿ ಎಷ್ಟೇ ಸ್ಟ್ರೆಸ್ ಇರ್ಬೋದು, ಕಷ್ಟ ಇರ್ಬೋದು, ನಮ್ಮ ಸಿನಿಮಾ ನೋಡಿದ ತಕ್ಷಣ ಒಂದ್ 2 ದಿನ ಆರಾಮಾಗಿ ಅದನ್ನೆಲ್ಲ ಮರ್ತೋಗ್ತೀರಾ. ಸೊ ನನಗೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಪ್ರೊಡ್ಯೂಸರ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಂಗೆ ಆ ಸ್ಪೇಸ್ ಕೊಟ್ಟಿದ್ದಕ್ಕೆ, ನನ್ನ ಆ್ಯಕ್ಟಿಂಗ್ನ ತೋರಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ರವಿಶಂಕರ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಹಾಗೆ ಮೇಜರ್ ಆಗಿ ನಾನು ಏನು ಸ್ಟ್ರೆಸ್ ಮಾಡಿ ಹೇಳಬೇಕು ಅಂದರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟು. ಸೊ ಸೋಮು ಸರ್ ಇರ್ಬೋದು, ಹಾಗೆ ಬ್ರಹ್ಮ ಇರ್ಬೋದು, ಚಿರಾಗ್ ಇರ್ಬೋದು. ಸೊ ಚಿರಾಗ್ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರಿಗೂ ನಿಮ್ಮ ಎಫರ್ಟ್ಸ್ ಜಾಸ್ತಿ ಇರುತ್ತೆ ನಮ್ಗಿಂತ, ಬಿಕಾಸ್ ನಿಮ್ಮ ಎಫರ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಧರ್ಮಣ್ಣ ಸರ್ ಥ್ಯಾಂಕ್ ಯು. ಹಾಗೆ ನಮ್ಮ ಸಿನಿಮಾದಲ್ಲಿ ಚಿಕ್ಕಣ್ಣ ಸರ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಕ್ಕೆ ಕಾರಣ ಅಂದರೆ ಕೋರಿಯೋಗ್ರಾಫರು ದರ್ಶಿನಿ ಅವರು. ಸೊ ಅವರು ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಜನವರಿ 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಮಲಾಯಿಕಾ ಅವರೇ. ನಿಮ್ಮ ಹೆಸರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಶಿವಣ್ಣ ನಮಸ್ಕಾರ. ಸಾರಿ ಸ್ವಲ್ಪ ಲೇಟ್ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. 2014 ಅಧ್ಯಕ್ಷ, 2024 ಉಪಾಧ್ಯಕ್ಷ. ಸೊ ತುಂಬ ಸಂತೋಷ ನನಗೆ, ಡಬಲ್ ಸಂತೋಷ. ಯಾಕಂದರೆ ಅಧ್ಯಕ್ಷ 1ನಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದೆ, ಅದನ್ನು ನೀವೆಲ್ಲರೂ ಆ ಪಿಕ್ಚರ್ನ ಮೆಚ್ಚಿಕೊಂಡು ನಿಮ್ಮ ಆಶೀರ್ವಾದ ದೊಡ್ಡ ಹಿಟ್ ಆಯಿತು. ಅದೇ ಥರ ಈ ಉಪಾಧ್ಯಕ್ಷನೂ ದೊಡ್ಡ ಹಿಟ್ ಆಗಬೇಕು, ನಿಮ್ಮ ಆಶೀರ್ವಾದ ಸದಾ ಇರಬೇಕು. ಈ ಉಪಾಧ್ಯಕ್ಷ ಅಂದ ತಕ್ಷಣ ಫಸ್ಟು ನನಗೆ ನೆನಪು ಬರೋದು ನಮ್ಮ ಚಿಕ್ಕ. ಬಿಕಾಸ್ ಆಲ್ಮೋಸ್ಟ್ 2 ವರ್ಷ, ಈ 2 ವರ್ಷ ಆ ಹೀರೋ ಮೇಕ್ ಓವರ್ಗೋಸ್ಕರ ಅವ್ರು ಮಾಡಿರೋ ಎಕ್ಸಸೈಸ್ ಆಗಿರಲಿ, ಡಯಟ್ ಆಗಿರಲಿ, ಆಲ್ಮೋಸ್ಟ್ ಆಚೆ ಪಿಕ್ಚರ್ ಏನು ಮಾಡಿಲ್ಲ ಅಲ್ಲ, 2 ಇಯರ್ಸ್ ಟೋಟಲ್ ಡೆಡಿಕೇಟೆಡ್ ಆಗಿ ಈ ಉಪಾಧ್ಯಕ್ಷಗೋಸ್ಕರ ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಚಿಕ್ಕ ಬೇಸಿಕ್ಲಿ ಎ ವೆರಿ ಗುಡ್ ಆರ್ಟಿಸ್ಟ್. ಹೊಸದಾಗಿ ಅವ್ರ ಬಗ್ಗೆ ಏನು ಹೇಳೋದೇ ಬೇಡ. ಬಟ್ ಈ ಪಿಕ್ಚರಲ್ಲಿ ಫೈಟ್ಸ್ ಆಗಿರಲಿ, ಸಾಂಗ್ಸ್ ಆಗಿರಲಿ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಐ ವಿಶ್ ಚಿಕ್ಕ ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಇಡೀ ಉಪಾಧ್ಯಕ್ಷ ತಂಡಕ್ಕೆ ಆಲ್ ದ ಬೆಸ್ಟ್. ಇದರಲ್ಲೂ ಆ ಶಿವರುದ್ರೇಗೌಡ ಕ್ಯಾರೆಕ್ಟರು ತುಂಬ ಚೆನ್ನಾಗಿ ಬಂದಿದೆ. ನಂದು ಚಿಕ್ಕದು ನಮ್ಮ ಸೀನ್ಗಳು ಅದು ತುಂಬ ಚೆನ್ನಾಗಿ, ಈ ಸ್ಕ್ರಿಪ್ಟ್ನೇ ತುಂಬ ಚೆನ್ನಾಗಿ ಮಾಡಿಕೊಂಡ್ರು ಉಪಾಧ್ಯಕ್ಷ. ಸೊ ಇಡೀ ನಮ್ಮ ತಂಡಕ್ಕೆ ಆಲ್ ದ ಬೆಸ್ಟ್. ಜನವರಿ 26 ರಿಪಬ್ಲಿಕ್ ಡೇ ನಿಮ್ಮನ್ನೆಲ್ಲರೂ ಎಂಟರ್ಟೈನ್ ಮಾಡೋಕ್ಕೆ ನಮ್ಮ ಉಪಾಧ್ಯಕ್ಷ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಡೈರೆಕ್ಟ್ರು ಅನಿಲ್ ಬಗ್ಗೆ ಹೇಳಬೇಕು. ಇದು ಆಲ್ಮೋಸ್ಟ್ ಅನಿಲ್ ಮಾಡಿರೋ ಎಲ್ಲ ಪಿಕ್ಚರ್ಗಳು ನಾನು ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಅನಿಲ್, ಹಿಂಗೆ ಇರಲಿ, ಎಲ್ಲ ಪಿಕ್ಚರಲ್ಲೂ ನಾನು ಇರಬೇಕು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ನಿರ್ಮಾಪಕರು ಉಮಾಪತಿ ಅವರು, ಡೈರೆಕ್ಟರ್ಸ್ ಡಿಲೈಟ್ ಪ್ರೊಡ್ಯೂಸರ್. ಯಾವಾಗಲೂ ಉಮಾ ಅವರಿಗೆ ಹೇಳ್ತಾ ಇರ್ತೀನಿ, ಸರ್ ಒಂದು ಡೈರೆಕ್ಟರ್ಗೆ ನಿಮ್ಮ ಥರ ಒಂದು ಪ್ರೊಡ್ಯೂಸರ್ ಸಿಕ್ಕಿದ್ರೆ ಸಾಕು ಅಂತ. ನಾನು ಟ್ರೈ ಮಾಡಿದೆ, ಸಿಕ್ಕಿಲ್ಲ, ಬರ್ತೀನಿ. ಸೊ ಥ್ಯಾಂಕ್ ಯು. ಆ್ಯಂಡ್ ಚಿಕ್ಕ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸರ್ನ ಹಾಗೆ ಕಳ್ಸಿದ್ರೆ ಚೆನ್ನಾಗಿರೋದಿಲ್ಲ. ಒಂದು ಡೈಲಾಗ್ ಆದ್ರೂ ನಮಗೋಸ್ಕರ ಬರ್ಬೇಕು ಸರ್. ನಿಮ್ ವಾಯ್ಸ್ ಒಂದು ಡೈಲಾಗ್ ಕೇಳಿಲ್ಲ ಅಂದ್ರೆ ಹೇಗೆ? ಎನಿ ಡೈಲಾಗ್ ಫ್ರಮ್ ಡೈರೆಕ್ಟರ್ ಹತ್ರ ಕೇಳ್ಕೊಂತ ಇದ್ದಾರೆ. ಇಲ್ಲ, ಈ ಪಿಕ್ಚರ್ ಡೈಲಾಗ್ ಏನು ನೆನಪಿಲ್ಲ, ಸಾರಿ. ಡೆಫಿನೆಟ್ ಆಗಿ ನೋಡಿ ಎಂಜಾಯ್ ಮಾಡ್ತೀರಾ. ಕೀರ್ತಿ ಸರ್ ಹೇಳ್ತಾ ಇದಾರೆ. ಯಾವ ಡೈಲಾಗ್ ಅಣ್ಣ? ಸರ್ ಈಗ ನೆನಪಿಲ್ಲ ಸರ್, ನಾನು ಏನೇನೋ ಹೇಳ್ಬಿಡ್ತೀನಿ. ಯಾವ ಆ ಒಂದು ಡೈಲಾಗ್ ಗೊತ್ತು, ಬಟ್ ಅದು ಬೇಡ, ಕೇಳಿ ನಿಮಗೆ ಬೋರ್ ಆಗಿರುತ್ತೆ. ಪ್ಲೀಸ್. ಥ್ಯಾಂಕ್ ಯು. ಓಕೆ ಸರ್, ಈಗ ನಿಮಗೆ ಹೂಗುಚ್ಛವನ್ನ ನೀಡೋದಕ್ಕೆ ನಾವು ನಮ್ಮ ನಿರ್ಮಾಪಕರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀವಿ. ಸೊ ಒನ್ಸ್ ಅಗೇನ್ ಕ್ಯಾನ್ ವಿ ಹ್ಯಾವ್ ಅನಿಲ್ ಕುಮಾರ್ ಅವರು. ಎಲ್ಲರಿಗೂ ನಮಸ್ಕಾರ. ಸ್ಪೆಷಲಿ ಹಾರ್ಟ್ಲಿ ವೆಲ್ಕಮ್ ಶಿವಣ್ಣ ಸರ್.
ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ನೀವು ಬಂದು ನಮಗೆ ಇಡೀ ತಂಡಕ್ಕೆ ವಿಶ್ ಮಾಡ್ತಾ ಇರೋದು. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ನಿಮ್ಮನ್ನು ನೋಡ್ಕೊಂಡ್ ಬಂದಿದ್ದೀವಿ. ಅವ್ರು ಅವಾಗಲೇ ಹೇಳಿದ್ರು ನೀವು ಚಿಕ್ಕ ಹುಡುಗರಾಗೇ ಇದ್ದೀರಾ ಅಂತ. ನನಗೊಂದ್ಸಲಿ ಅನ್ಸುತ್ತೆ ನಮ್ಮ ಉಮಾಪತಿ ಸರ್ ಹೇಳಿದ್ರು ಒಂದು ಒಳ್ಳೆ ಹೇವಿ ರೆಡಿ ಮಾಡಿಸ್ಬೇಕು, ಶಿವಣ್ಣ ಅವ್ರು ಬರ್ತಿದ್ದಾರೆ ಅಂತ. ನಾನು ನೋಡ್ತಿದ್ದೀನಿ ಏನ್ ಕಟ್ ಮಾಡ್ಬೇಕು ಅದನ್ನ 2 ನಿಮಿಷದಲ್ಲಿ ಹೆಂಗೆ ಹೇಳೋದು 5 ನಿಮಿಷದಲ್ಲಿ ಹೆಂಗೆ ಹೇಳೋದು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅಷ್ಟು ಸಿನಿಮಾಗಳು, ಅಷ್ಟು ಡೇಟಾ, ಅಷ್ಟು ಅಂದ್ರೆ ಎಷ್ಟು ಅಂತ ಹೇಳಿ ಎಲ್ಲ ನೋಡ್ತಿದ್ದೀನಿ ಎಡಿಟ್ ಮಾಡಕ್ಕೆ ಆಗ್ತಿಲ್ಲ ಸರ್. ತುಂಬಾ ಕಷ್ಟಪಟ್ಬಿಟ್ಟೆ ಅದನ್ನ ಎಡಿಟ್ ಮಾಡಿಸೋದಕ್ಕೋಸ್ಕರ. ಆಮೇಲೆ ಸರಿ ಫೈನಲಿ ನಾವು ಈಗ ಕರ್ನಾಟಕದಲ್ಲಿ ಎಲ್ಲ ಗೊತ್ತು, ಬೇರೆಯವ್ರು ಹೊರ ರಾಜ್ಯದವರು ನಿಮ್ ಬಗ್ಗೆ ಅಷ್ಟೊಂದು ಮಾತಾಡ್ತಿದ್ದಾರೆ, ಅಭಿಮಾನಿಗಳನ್ನ ನೋಡ್ತಿದ್ವಿ. ಅದ್ರ ಮೇಲಾರು ಒಂದು ಚಿಕ್ಕದಾಗಿ ಏನಾದ್ರು ಮಾಡೋಣ ಅಂದ್ಬಿಟ್ಟು ಅಷ್ಟು ಮಾಡಿದೆ. ಇಷ್ಟ ಆಗಿದ್ರೆ ಏನಾದ್ರು ತಪ್ಪು ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸರ್, ನೀವು ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು. ನಮ್ಮ ತಂಡದ ಮೇಲೆ ನಿಮ್ಮ ಬ್ಲೆಸ್ಸಿಂಗ್, ನಿಮ್ಮ ಯಶಸ್ಸು ಸದಾ ಹೀಗೆ ಇರಲಿ. ಚಿಕ್ಕಣ್ಣವರ ಮೊದಲನೇ ಹೆಜ್ಜೆ ಇದು. ನಿಮ್ಮೆಲ್ಲರೂ ಸಹಕಾರ, ಮಾಧ್ಯಮ ಮಿತ್ರರು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ನಾವು ಮಾತಾಡೋದು ಕರ್ನಾಟಕದ ಪ್ರತಿ ಮೂಲೆಯಲ್ಲಿರೋ ಎಲ್ಲ ಜನಗಳಿಗೂ ತಲುಪಬೇಕು. ಅದು ನಿಮ್ಮಲ್ಲಿದೆ, ನಿಮ್ಮ ಸಹಕಾರದಲ್ಲಿದೆ. ಚಿಕ್ಕಣ್ಣವ್ರ ಮೊದಲನೇ ಹೆಜ್ಜೆ 1, 2, 3, 100 ಹೆಜ್ಜೆಗಳು ಆಗ್ಲಿ. ಗಾರೆ ಅಂತ ಹೇಳ್ತಾರೆ, ಗಾರೆ ಕೆಲಸದಿಂದ ಬಂದ ನಾನು ಇವತ್ತೊಂದು ಲೈನ್ ಕೊಡೋಣ ಅನ್ಕೊಂಡಿದ್ದೀನಿ, ಗಾರೆಯಿಂದ ತಾರೆ ಅಂತ ಚಿಕ್ಕಣ್ಣ. ಈ ಕಥೆ ಹುಟ್ಟಿದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಲಾಕ್ಡೌನ್ ಟೈಮ್ ಸರ್ ಅದು. ಅವಾಗ ಚಿಕ್ಕಣ್ಣ ನಾನು ಎಲ್ಲ ಒಂದೇ ಅಪಾರ್ಟ್ಮೆಂಟ್. ಚಂದ್ರಮೋಹನ್ ಅವ್ರು ಬಂದು ಕಥೆ ಹೇಳಿದ್ರು. ಅವ್ರು ನನ್ನ ನೈಟ್ ಕರೆದ್ರು, ಬನ್ನಿ ಸರ್ ಅದೊಂದು ಕಥೆ ಇದೆ ಕೇಳಿ ಹೇಗಿದೆ ಅಂತ. ಇಷ್ಟ ಆಯ್ತು. ಸರಿ ಸ್ಕ್ರೀನ್ ಪ್ಲೇ ಡೆವಲಪ್ ಮಾಡೋಣ ಅಂತ ಒಂದಷ್ಟು ಜನ ನಮ್ಮ ರೈಟರ್ ರಾಜಶೇಖರ್ ಅವರು, ಡಾಕ್ಟರ್ ಸೂರಿ, ಹೀಗೆ ಚಿತ್ರರಂಗದ ಸ್ನೇಹಿತರೆಲ್ಲ ಬಂದು ಲಾಕ್ಡೌನ್ ಅಲ್ಲಿ ಫ್ರೀ ಇದ್ವಲ್ಲ ಎಲ್ಲ ಕುತ್ಕೊಂಡು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಆ ಸಮಯದಲ್ಲಿ ಉಮಾಪತಿ ಸರ್ ಒಂದ್ಸಲಿ ಬರ್ತಾರೆ. ಬಂದ್ಬಿಟ್ಟು ಏನೆಲ್ಲ ಸೇರ್ಕೊಂಡ್ಬಿಟ್ಟಿದಿರಲ್ಲ, ಏನದು ಹೇಳಿ ಕತೆ ಹೇಳ್ತಿದಾಗ ಫುಲ್ ಎಂಜಾಯ್ ಮಾಡಿದ್ರು. ಅವ್ರ ಟೈಮಲ್ಲಿ ಮಾತು ಕೊಟ್ಟಿದ್ರಂತೆ, ಅಪ್ಪಾಜಿ ನಿನ್ ಫಸ್ಟ್ ಸ್ಟೆಪ್ ನಾನೇ ಲಾಂಚ್ ಮಾಡ್ಬೇಕು ನಿನ್ನ ಅಂತ ಅವ್ರು ಮಾತು ಕೊಟ್ಟಿದ್ರಂತೆ. ಅವತ್ತೇ ಹೇಳಿದ್ರು ಈ ಸಿನಿಮಾ ನಾನೇ ಮಾಡ್ತೀನಿ ಮಾಡಿ ಅಂತ. ಆದ್ರೆ ಇವತ್ತು ಉಪಾಧ್ಯಕ್ಷ ಅನ್ನೋ ಟೈಟ್ಲ್ ಇಟ್ಟಿರೋದಕ್ಕೆ ಇವತ್ತು ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ತಿದೆ ಎಲ್ಲ ಕಡೆ. ಅಂದ್ರೆ ಅದು ನಮ್ಮ ನಿರ್ಮಾಪಕರು ಉಮಾಪತಿ ಸರ್ ಕೊಟ್ಟಿದ್ದೆ ಆಕ್ಚುಲಿ ಟೈಟಲ್ ಅದು. ಅಲ್ಲಿಂದ ಈ ಸಿನಿಮಾ ಅಧ್ಯಕ್ಷ ಏನ್ ಎಂಜಾಯ್ ಮಾಡಿದಿರ ಅಷ್ಟೇ ಎಂಜಾಯ್ ಮಾಡ್ತೀರ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ರಂಜಿಸ್ಬೇಕು ಅಂತ ಇಡೀ ತಂಡ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀವಿ. ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅರ್ಜುನ್ ಜನ್ಯ ಅವರು ತುಂಬಾ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಇದು 100% ಅಧ್ಯಕ್ಷ ಸೀಕ್ವೆಲ್. ಅಧ್ಯಕ್ಷ ಎಲ್ಲಿ ನಿಂತಿತ್ತೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಅದೇ ಶಿವರುದ್ರೇಗೌಡರು, ರವಿಶಂಕರ್ ಅವರು, ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಯಾಕಂದ್ರೆ ನನಗೆ ಬ್ರೇಕ್ ಕೊಟ್ಟಿದ್ದು ಇಂಡಸ್ಟ್ರಿಯಲ್ಲಿ ಕೆಂಪೇಗೌಡ ಸಿನಿಮಾದಲ್ಲಿ ಆಸ್ ಎ ಡೈಲಾಗ್ ರೈಟರ್ ಆಗಿ ಸರ್. ಆ ಡೈಲಾಗ್ನ ಅವ್ರು ಅಷ್ಟು ಅದ್ಭುತವಾಗಿ ಹೇಳಿದ್ದಕ್ಕೆ ನನ್ಗೆ ಮತ್ತೆ ಸಿನಿಮಾಗಳಲ್ಲಿ ಅವಕಾಶ, ಯಾರೋ ಚೆನ್ನಾಗಿ ಬರೀತಾರೆ ಡೈಲಾಗ್ ಅಂತ ಒಂದಷ್ಟು ಜನ ಅವಕಾಶಗಳು ಕೊಡಕ್ಕೆ ಶುರು ಆದ್ರೆ ನಿರ್ದೇಶನ ಸಿಕ್ತು. ಆಮೇಲೆ ವಾಟ್ ಅನ್ ಆರ್ಟಿಸ್ಟ್ ಈಸ್ ಅಂದ್ರೆ ನೀವು ತುಂಬಾ ವರ್ಸಟೈಲ್ ಆರ್ಟಿಸ್ಟ್. ನಂಗೆ ತುಂಬಾ ಇಷ್ಟ. ಯಾಕೆ ನೀವೆಲ್ಲ ಸಿನಿಮಾಲ್ಲೂ ಇರ್ತೀನಿ ಅಂತ ಹೇಳಿದ್ರಿ. ನಿಮ್ಮನ್ನ ಇಟ್ಕೊಂಡು ನಾನು ಏನ್ ಬೇಕಾದ್ರೂ ಬರೀವಲ್ಲ. ನೀವು ಹಾಸ್ಯ ಮಾಡ್ತೀರಾ, ನಗಿಸ್ತೀರಾ, ಅಳಿಸ್ತೀರಾ. ಅದು ನನ್ನ ರಾಂಬೋಟನ್ನೆಲ್ಲ ಅಡಿಸಿದ್ರಿ. ಮತ್ತೊಂದಷ್ಟು ಸಿನಿಮಾಲಿ ಭಯ ಬಿಡಿಸಿದ್ದೀರಾ, ನಗ್ಸಿದ್ದೀರಾ. ಈ ಸಿನಿಮಾದಲ್ಲಿ ಎಲ್ಲದೂ ಮಾಡಿದ್ದೀರಾ. ಸೊ ನನಗೆ ನಿಮ್ಮ ಪರ್ಫಾರ್ಮೆನ್ಸೇ ತುಂಬಾ ಇಷ್ಟ ಸರ್. ಸ್ವಲ್ಪ ಒಬ್ಬ ನಿರ್ದೇಶಕನಿಗೆ ಏನಂದ್ರೆ ನಾವು ಬರ್ದಿದ್ದು ಒಂದ್ ಕಡೆ ತಲುಪಿಸುವಂತ ಕಲಾವಿದರು ಸಿಕ್ಕಿದ್ರೆ ಸಾಕು. ಅದು ನಮ್ಮ ಬರವಣಿಗೆ, ಅದು ನಮ್ಮ ನಿರ್ದೇಶನಕ್ಕೆ ಸಿಗುವಂತ ಒಂದು ಸ್ಟ್ರೆಂತ್. ಸೊ ಹಾಗಾಗಿ ನಾನು ಎಲ್ಲ ಒಳ್ಳೆ ಈಗ ಬಂದಿದ್ದವ್ರ ಚೀತು ಸಂಘದ ಸದಸ್ಯರೆಲ್ಲ ಎಲ್ಲರೂ ರಂಗಭೂಮಿ ಕಲಾವಿದರು ಸರ್. ಪ್ರತಿಯೊಬ್ಬರು ರಂಗಭೂಮಿ ಕಲಾವಿದರು. ಮೈಸೂರು ರಂಗಣ ಸ್ಟೂಡೆಂಟ್ಸ್ಗಳೆಲ್ಲರೂ. ಸೊ ಅಲ್ಲೇ ಆಡಿಷನ್ ಮಾಡಿ ಅವ್ರು ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ರ. ಎಲ್ರಿಗೂ ಥ್ಯಾಂಕ್ಸ್. ಚಿಕ್ಕಣ್ಣವ್ರಿಗೆ ಒಳ್ಳೇದಾಗಬೇಕು. ಚಿಕ್ಕಣ್ಣವ್ರಿಗೋಸ್ಕರನೇ ಈ ಸಿನಿಮಾ ಮಾಡಿರೋದು. ನಾವಾಗ್ಲಿ, ನಿರ್ಮಾಪಕರಾಗ್ಲಿ, ಪ್ರತಿಯೊಬ್ಬರನ್ನು ಕಷ್ಟಪಟ್ಟಿರೋದು ಚಿಕ್ಕಣ್ಣಗೋಸ್ಕರ. ಚಿಕ್ಕಣ್ಣ ನಿಮ್ಗೆ ಒಳ್ಳೇದಾಗೆ ಆಗುತ್ತೆ. ನೀವು ಗಾರೆಯಿಂದ ತಾರೆ ಹಾಗೆ ಆಗ್ತದೆ. ಥ್ಯಾಂಕ್ ಯು ಉಮಾಪತಿ ಸರ್. ಅನಿಲ್ ಸರ್ ಅವರು ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದ ಸಿನಿಮಾಗೋಸ್ಕರನೇ ಬಿಸ್ನೆಸ್ ಆಗ್ತಿತ್ತು. ಇತ್ತೀಚೆಗೆ ಸ್ಯಾಟಲೈಟ್, ಟಿವಿ ರೈಟ್ಸ್, OTT ಒಂದಷ್ಟು ಪ್ಲಾಟ್ಫಾರ್ಮ್ಸ್ ಇದೆ ಔಟ್ಸೋರ್ಸ್ ಅಂತ. ಆದ್ರೆ ಅದನ್ನ ಯಾವತ್ತೂ ಇವ್ರು ಯೋಚನೆ ಮಾಡಿಲ್ಲ. ಈ ಚಿಕ್ಕಣ್ಣನ ಫಸ್ಟ್ ಟೈಮ್ ಲಾಂಚ್ ಮಾಡ್ತಿದ್ವಿ, ಇಷ್ಟೇ ಬಜೆಟ್ ಅಲ್ಲಿ ಮಾಡಿತ್ತು ನನಗೆ ಯಾವತ್ತೂ ಹೇಳಿಲ್ಲ. ರಿಚ್ ಆಗಿ ಮಾಡಿ ಅಂದ್ರು. ನಾನು ಹಿಂದೆ ರಿಚ್ ಆಗಿ ಸಿನಿಮಾ ಮಾಡಿದ್ದೀನಿ, ನನ್ನ ಹೆಸರು ಹಾಳು ಮಾಡಂಗಿಲ್ಲ ಅಂತಾನೆ ಯಾವಾಗ್ಲೂ ಹೇಳ್ತಾ ಇದ್ರು. ಅದು ನೀವು ಕೊಟ್ಟಂತ ನನಗೆ ಬ್ಯಾಕಪ್ ಸರ್. ಥ್ಯಾಂಕ್ ಯು ಅನಿಲ್ ಸರ್, ಥ್ಯಾಂಕ್ ಯು. ಸೊ ಈಗ ಒಂದ್ಸಲ ಜೋರಾದ ಚಪ್ಪಾಳೆ ಬರ್ಲಿ. ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಯಾಕಂದ್ರೆ ಶಿವಣ್ಣ ಅವ್ರನ್ನ ನಾನು ಇಲ್ಲಿವರೆಗೂ 2 ಸಲ ನೋಡಿರೋದು. ಒಂದು ಮದಗಜ ಟೈಮಲ್ಲಿ, ಅದಾದ್ಮೇಲೆ ಇವಾಗ. ನಾವು ಸ್ವಲ್ಪ ದಪ್ಪಗೆ, ಸಣ್ಣಗೆ, ಕಪ್ಪಗೆ, ಸ್ವಲ್ಪ ಕೂದಲು ಉದುರಿದೆ, ಎಲೆಕ್ಷನ್ ಎಫೆಕ್ಟು. ಆದ್ರೆ ಶಿವಣ್ಣ ಅವ್ರು ಮಾತ್ರ ಹಂಗೆ ಇದ್ದಾರೆ. ಖುಷಿ ಆಗ್ತದೆ. ಯಾಕಂದ್ರೆ ಅವ್ರು ಹುಟ್ಟಿರೋದು ದೇವ್ರ ಹುಟ್ಟಲ್ಲಿ. ಯಾಕಂದ್ರೆ ಯಾರು ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಇವತ್ತು ಇಲ್ಲಪ್ಪ ಒಂದು KGF ಸಿನಿಮಾ ಅಥವಾ ಇನ್ನೊಂದಷ್ಟು ಸಿನಿಮಾಗಳ ಹೆಸರು ಹೇಳ್ತಾರೆ. ಆದ್ರೆ ಇವತ್ತು ಕನ್ನಡ ಸಿನಿಮಾ ಬಗ್ಗೆ ಯಾರಾದ್ರೂ
ಒಳ್ಳೇದು ಮಾತಾಡಬೇಕು ಅಥವಾ ಏನೋ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಅದಕ್ಕೆ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಎಲ್ಲರೂ ಹೇಳ್ತಾರೆ. ಯಾಕೆಂದ್ರೆ ಶಾಶ್ವತವಾಗಿ ನಮ್ಮ ದೇಹ ಇಲ್ಲಿ ಭೂಮಿ ಮೇಲೆ ಇರಲ್ಲ. ನಾವು ಮಾಡಿರುವಂತ ಕೆಲಸ ಮಾತ್ರ ಶಾಶ್ವತವಾಗಿ ಭೂಮಿ ಇರೋವರೆಗೂ ಇದ್ದೇ ಇರ್ತದೆ. ಅಂತ ಕೆಲಸ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರುವಂಥದ್ದು. ಅವರು ಮಗನಾದಂಥ ನಮ್ಮ ಶಿವಣ್ಣ ಅವರು. ನನಗೆ ಶಿವಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಅಪ್ಪು ಸರ್ ನಾನು ಮೋಸ್ಟ್ಲಿ ರಾಬರ್ಟ್ ರಿಲೀಸ್ ಆದ್ಮೇಲೆ ಅನ್ಕೋತೀನಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ಯಾವುದೋ ಒಂದು ವಿಚಾರಕ್ಕೆ. ಅವಾಗ ನಾನು ನಿಂಗೆ ಕೇಳ್ತಾ ಇದ್ದೆ, ಏನು ಸರ್ ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ಮಾಡ್ತಾ ಇರೋ ನಿಮ್ಮ ಬ್ಯಾನರಲ್ಲಿ ಅಂತ. ಇಲ್ಲ, ಶಿವಣ್ಣ ಅವ್ರು ಫೋನ್ ಮಾಡ್ಬಿಟ್ಟು ಕೇಳಿದ್ರು, ಏನಪ್ಪು ಯಾಕೆ ಸುಮ್ಮನೆ ಆಗ್ಬಿಟ್ಟೆ, ಫಿಲ್ಮ್ಸ್ ಯಾಕೆ ತುಂಬಾ ಲೇಟ್ ಆಗ್ತಾ ಇದೆ, ಒಂದು ಅರ್ಥ ಮಾಡ್ಕೋ, ಥಿಯೇಟರ್ಸ್ ಎಲ್ಲ ಏನಾಗಬೇಕು, ಥಿಯೇಟರ್ಸ್ ಎಲ್ಲ ಮುಚ್ಚೋದ್ರೆ ಅವತ್ತು ನಮ್ಮ ಸಿನಿಮಾ ಎಲ್ಲಿ ಪ್ಲೇ ಮಾಡ್ತಾರೆ, ಆದಷ್ಟು ನಿನ್ನ ಬ್ಯಾನರಲ್ಲಿ ಸಿನಿಮಾಗಳು ಜಾಸ್ತಿ ಬರಲಿ, ಮತ್ತೆ ನೀನು ವರ್ಷಕ್ಕೆ 2 ಸಿನಿಮಾ ಮಾಡ್ತಾ ಇರು ಅಂತ ಹೇಳಿದ್ದು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಒಂದು ಸಿನಿಮಾ ತಯಾರಾಗಬೇಕಾದ್ರೆ ಅದ್ರ ಹಿಂದ್ಗಡೆ ಸಾಕಷ್ಟು ಶ್ರಮ ಇರ್ತದೆ. ಆ ಶ್ರಮನ ಅರ್ಥ ಮಾಡ್ಕೊಂಡಿರುವಂತ ಏಕೈಕ ಕುಟುಂಬ ಅಂದ್ರೆ ನಿಮಗೆ ಗೊತ್ತಿರಬೇಕು, ದೊಡ್ಡ ಮನೆ ಅಂತ ಕರಿತೀವಿ. ಸುಮ್ಮನೆ ದೊಡ್ಡ ಮನೆ ಅಂತ ಕರೆಯಲ್ಲ, ಯಾರೇನೇ ಅನ್ಕೋಬಹುದು. ಯಾಕಂದ್ರೆ ಸತ್ಯನೇ. ನಾನು ಅವತ್ತು ಹೋದಾಗ್ಲೂ ನಮ್ಮನ್ನು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದ್ರು, ಇವತ್ತು ಬಂದಾಗ್ಲೂ ನಮ್ಮನ್ನು ಅಷ್ಟೇ ಪ್ರೀತಿ ವಿಶ್ವಾಸದಿಂದ. ಇವತ್ತು ನಿಮ್ಗೆ ಗೊತ್ತಿದೆ, ಫಸ್ಟ್ ಕೇಳ್ತಾರೆ ಯಾರಾದ್ರೂ ಚೀಫ್ ಗೆಸ್ಟ್ ಬರೋರು ಎಲ್ಲರೂ ಬಂದಿದ್ದಾರ ಅಂತ. ಬಂದಿದ್ದಾರೆ ಸರ್, ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅಂದ್ರೆ ನೀವು ಮಾಡಿ, ಆಮೇಲೆ ನಾನು ಬರ್ತೀನಿ ಅಂತ. ಆದ್ರೆ ಶಿವಣ್ಣ ಅವರು ಪ್ರೋಗ್ರಾಮ್ ಶುರು ಆಗಕ್ಕೂ ಮುಂಚೆ ಆನ್ ಟೈಮ್ ಬಂದು ಕೂತಿದ್ದು, ಚಿಕ್ಕಣ್ಣ ನಿನ್ ಮುಂದೆ ಹೋಗು, ನಿನ್ನಿಂದ ನಾನು ಬರ್ತೀನಿ ಅಂತ ಹೇಳಿರುವಂತ ದೊಡ್ಡ ಗುಣ ಇರುವಂತ ಒಬ್ಬ ವ್ಯಕ್ತಿ. ಆಮೇಲೆ ಸ್ಕ್ರೀನ್ ಅಲ್ಲಿ ನಾನು ಹೇಳ್ತಾ ಇದ್ದೆ ನಮ್ಮ ಡೈರೆಕ್ಟರ್ಗೆ, ಒಂದು ಗಿಫ್ಟ್ ಅಂತ ಕೊಟ್ರೆ ಅದಕ್ಕೊಂದು ಬೆಲೆ ಕಟ್ತಾರೆ. ಆ ಗಿಫ್ಟ್ ಕೊಡೋದ್ರ ಜೊತೆಲಿ ನಮ್ಮ ಶಿವಣ್ಣ ಅವರು ಇಷ್ಟಪಡ್ಬೇಕು ಮತ್ತೆ ಜನನೂ ಇಷ್ಟಪಡ್ಬೇಕು, ಒಂದು ವಿಟಿ ರೆಡಿ ಮಾಡಿ ಅಂತ. ನಾನು ಹೇಳಿದ್ದು ಬಹಳ ಟೈಮ್ ಆಗ್ಬಿಟ್ಟಿತ್ತು, ಬಹಳ ಕಡಿಮೆ ಅವಧಿ ಇತ್ತು. ಅವಾಗ ನಮ್ಮ ಡೈರೆಕ್ಟ್ರು ಮತ್ತೆ ಇಡೀ ನಮ್ಮ ಸಿನಿಮಾ ತಂಡ ಒಂದು ಒಳ್ಳೆ ಎಫರ್ಟ್ಸ್ ಹಾಕಿ ಒಂದು ವಿಟಿ ರೆಡಿ ಮಾಡಿದ್ರು. ನನ್ಗೆ ಅಲ್ಲಿ ಕುತ್ಕೊಂಡು ನೋಡ್ಬೇಕಾರೆ, ಅಯ್ಯೋ ಏನ ಶಿವಣ್ಣ ಅವ್ರ ಜೊತೆಲಿ ಇಷ್ಟು ವರ್ಷ ಅನ್ಯವಾಗಿ 7 ವರ್ಷ ಕಳೆದ್ಬಿಟ್ಟು ಒಂದೊಂದು ಸಿನಿಮಾನು ಮಾಡ್ಲಿಲ್ಲ ಅಂತ. ಯಾಕಂದ್ರೆ ಆ ವಿಟಿ ನನಗೆ ಈ ಹೆಂಗೆ ರಾಕೆಟ್ ಹಚ್ಬಿಟ್ರೆ ಪಟ್ ಅಂತ ಮೇಲ್ಕ್ ಹೋಗ್ತದೆ, ಹಂಗೆ ಹೆಂಗನ ಮಾಡಿ ಶಿವಣ್ಣ ಅವ್ರ ಜೊತೆಲಿ ಒಂದು ಸಿನಿಮಾ ಮಾಡಬೇಕು ಅಂತ. ಯಾಕಂದ್ರೆ ನಾನೊಂದು ಇವತ್ತಿಗೂ ಅಷ್ಟೇ, ನಾನು ಸ್ನಾನ ಮಾಡ್ಬೇಕಾದ್ರೆ ನನ್ಗೊಂದು ಅಭ್ಯಾಸ ಇದೆ, ಅಥವಾ ನಾನು ಒಬ್ಬನೇ ಕಾರ್ ಓಡಿಸ್ಬೇಕಾದ್ರೆ ಒಂದಷ್ಟು ಸಾಂಗ್ ಕೇಳೋದು. ದೊರೆ ಸಾಂಗ್ ಇವತ್ತಿಗೂ ಕೇಳ್ತೀನಿ, ಆ ದೊರೆ ಟೈಟ್ಲು ಇವತ್ತಿಗೂ ಇಟ್ಕೊಂಡಿದ್ದೀನಿ ನನ್ನ ಬಾನ. ಅದೇ ರೀತಿ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಒಂದು ಕುಟುಂಬ, ಆ ಕುಟುಂಬನ ನಡೆಸ್ಕೊಂಡು ಹೋಗುವಂತ ಒಂದು ಇವತ್ತು ಯಜಮಾನ್ತನ ನಮ್ಮ ಶಿವಣ್ಣ ಅವ್ರಿಗಿದೆ. ಆ ಶಿವಣ್ಣ ಅವರು ಬಂದು ನಮ್ಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಯಾಕಂದ್ರೆ ಪ್ರೊಡಕ್ಷನ್ ಹೌಸ್ ಆಗಿ ಇವತ್ತು ನಾವು ಎಸ್ಟಾಬ್ಲಿಷ್ ಆಗಿದ್ದೀವಿ. ಆದ್ರೆ ಚಿಕ್ಕಣ್ಣ ಒಬ್ಬ ಹೀರೋ ಆಗಿ ಎಸ್ಟಾಬ್ಲಿಷ್ ಆಗುವಂತ ಒಂದು ಅವಕಾಶ ಬಂದಾಗ ಅದು ಒಳ್ಳೆಯವ್ರ ಕೈಯಲ್ಲಿ ಆಗ್ಬೇಕು. ಅದು ಇವತ್ತು ಶಿವಣ್ಣ ಅವ್ರ ಕೈಯಲ್ಲಿ ಆಗಿದೆ, ಬಹಳ ಖುಷಿ ಆಯ್ತು. ಅದಾದ್ಮೇಲೆ ಈ ನಮ್ಮ ಕಾರ್ಯಕ್ರಮಕ್ಕೆ ಕೀರ್ತಿರಾಜ್ ಸರ್ ಬಂದಿದ್ದಾರೆ. ಸರ್ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಅದಾದ್ಮೇಲೆ ರವಿಶಂಕರ್ ಸರು ಸುಮಾರು ನಮ್ಗೆ ಹೆಬ್ಬುಲಿಯಲ್ಲಿದ್ರು, ರಾಬರ್ಟ್ ಅಲ್ಲಿದ್ರು, ಮತ್ತೆ ಇವಾಗ ಉಪಾಧ್ಯಕ್ಷ ಆಗಿದ್ದಾರೆ. ನಮ್ಮ ಬ್ಯಾನರ್ ಅಲ್ಲಿ 3 ಸಿನಿಮಾ ಮಾಡಿದೀವಿ. ನಮ್ಮ ವೈಫ್ ಬ್ಯಾನರ್, ನಮ್ಮ ಅರ್ಧಾಂಗಿ DN ಸಿನಿಮಾಸ್ ಅಂತೇಳಿ, ಆ ಬ್ಯಾನರ್ ಅಲ್ಲಿ ಫಸ್ಟ್ ಫಿಲ್ಮ್ ಒಂದಲ್ಲ ಎರಡಲ್ಲ ಅಂತ ಮಾಡಿದ್ವಿ. ಅದಕ್ಕೆ ಸ್ಟೇಟ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಎಲ್ಲ ಬಂತು. ಅದಾದ್ಮೇಲೆ ಇವಾಗ ಉಪಾಧ್ಯಕ್ಷ ಅಂತ ಮಾಡಿದೀವಿ. ಒಂದು ಒಳ್ಳೆ ಹೋಪ್ಸ್ ಜನಗಳ ಮನಸ್ಸಲ್ಲಿ ಇದೆ ಅಂತ ನಾನು ಭಾವಿಸ್ತೀನಿ. ಆ ಹೋಪ್ಸ್ ಬರ್ಬೇಕಾದ್ರೆ ನಮ್ಮ ಚಿಕ್ಕಣ್ಣ ಅವ್ರ ಎಫರ್ಟ್ ಮತ್ತೆ ನಮ್ಮ ಡೈರೆಕ್ಟರ್ ಅನಿಲ್ ಅವರ ಎಫರ್ಟ್. ಈ ಸಿನಿಮಾಕ್ಕೆ ಕತೆ ಕೊಟ್ಟಿರುವಂತ ನಮ್ಮ ಚಂದ್ರಮೋಹನ್ ಅವರು ಇರ್ಬೋದು, ಮತ್ತೆ ಎಡಿಟರ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ರಾಜಶೇಖರ್ ಅವರು, ಇನ್ನೂ ಅನೇಕ ಜನ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣಕರ್ತರಾಗಿದ್ದಾರೆ. ಮತ್ತೆ ನಮ್ಮ ಮಹೇಶ್ ಅವರು ನನಗೆ ಡೈರೆಕ್ಟರ್ ಇಂದ ಹೆಚ್ಚಾಗಿ ನನಗೊಬ್ಬ ಸಹೋದರ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಚಿಕ್ಕಣ್ಣ ಅವ್ರಿಗೆ ನಾನು ಡೇ 1 ಇಂದನೂ ಹೇಳ್ತಾ ಇದ್ದೆ, ಅಪ್ಪಾಜಿ ಸಿನಿಮಾ ಮಾಡೋದು ದೊಡ್ಡದಲ್ಲ, ಮಾಡಿದ್ಮೇಲೆ ನಾವು ನಿಲ್ಸ್ಕೊಡೋದು ಕಲಿಬೇಕು ಅಂತೇಳಿ. ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಸಿನಿಮಾ ಮುಗಿಯೋವರೆಗೂ ಅಷ್ಟೇ ಬೇರೆ ಸಿನಿಮಾ ಒಪ್ಕೊಳ್ದೆ. ಯಾವಾಗಲೂ ಹೇಳ್ತಾ ಇರ್ತಾರೆ, ಅಪ್ಪಾಜಿ ಯಾವ ಸಿನಿಮಾನು ಮಾಡಿಲ್ಲ ಅಪ್ಪಾಜಿ, ಕಾಸಿಲ್ಲ ಅಂತ. ಆದ್ರೆ ಅವಾಗಲೇ ನೀವು ನೋಡೋದಲ್ಲ ಕಾರ್ಡ್ ಹೆಂಗ್ ಹೊಡೋದು ಅಂತ. ಚಿಕ್ಕಣ್ಣನ ಕೈಲಿ ಕಾರ್ಡ್ ಕೊಡಿ, ಎಷ್ಟು ದುಡ್ಡು ಬೇಕು ತರ್ತಾರೆ. ಆ ಟ್ಯಾಲೆಂಟ್ ನಮ್ಮ ಚಿಕ್ಕಣ್ಣ. ಲಕ್ಷ್ಮೀ ಪುತ್ರರು ನಮ್ಮ ಚಿಕ್ಕಣ್ಣವರು. ಅದೇ ರೀತಿ ಮಲೈಕಾ ಅವರು ಬಹಳ ಚೆನ್ನಾಗಿ, ಧನ್ಯ ಅಲ್ವಪ್ಪ, ಎಲ್ಲಾರ ಹೆಸರು ಹೇಳಿದ್ವಿ ಕೂಗ್ಲಿಲ್ಲ, ಹೀರೋಯಿನ್ ಹೆಸರು ಹೇಳಿದ್ರೆ ಕೂಗ್ತಾ ಇದ್ರ ನೀವು. ಯಾರಿಗೆ ಕ್ರಶ್ ಇದೆಯೋ ಯಾರಿಗೆ ಲವ್ ಇದೆಯೋ ಗೊತ್ತಿಲ್ಲ, ಕ್ರಶ್ ಇರೋರು ಲವ್ ಇರೋರು ಕೂಗಿದಾರ, ಇರ್ಲಿ ತೊಂದರೆ ಇಲ್ಲ. ಅದೇ ರೀತಿ ನಮ್ಮ ಚಿಕ್ಕಣ್ಣವ್ರ ಮೇಲೂ ಇರ್ಲಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಉಪಾಧ್ಯಕ್ಷ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ಅದೇ ರೀತಿ ಕನ್ನಡ ಸಿನಿಮಾ
ಆದಷ್ಟು ಥಿಯೇಟರ್ಗಳಲ್ಲಿ ಬರ್ತಾ ಇರ್ತದೆ, ಆದಷ್ಟು ನೋಡಿ. ಯಾಕಂದ್ರೆ ನೆನ್ನೆ ಒಂದು OTT ಅಮೆಝಾನ್ ಚೀಫ್ ಬಂದಿದ್ರು ಬೆಂಗಳೂರಿಗೆ, ನೆನ್ನೆ ಮೀಟ್ ಆದ್ರು. ಅವರು ಒಂದು ಬೇಸರದ ಸಂಗತಿ ಹೇಳಿದ್ರು. ಏನು ಅಂದ್ರೆ ಕನ್ನಡ ಮತ್ತೆ ಮಲಯಾಳಂ ಇವೆರಡು ಇಂಡಸ್ಟ್ರಿಗೆ ಅಲ್ಲಿನ ಆಡಿಯನ್ಸ್ಗಳು ಸಿನಿಮಾ ನೋಡ್ತಾ ಇಲ್ಲ. ಇವಾಗ ಕರ್ನಾಟಕದಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತಾರೆ, ಆದ್ರೆ OTT ಅಲ್ಲಿ ಕನ್ನಡದವ್ರು ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಅಂತೇಳಿ. ಅದೇ ರೀತಿ ಮಲಯಾಳಮಲ್ಲೂ ಅದೇ ಸಮಸ್ಯೆ ಇದೆ ಅಂತ. ಅದಕ್ಕೆ ತಾವೆಲ್ಲರೂ ಮನ್ಸು ಮಾಡಿದ್ರೆ, ಯಾಕಂದ್ರೆ ಒಂದು ಸಿನಿಮಾ ತಯಾರಾಗ್ಬೇಕಾದ್ರೆ ತುಂಬಾ ಚಿಕ್ಕ ವಿಚಾರ ಅಲ್ಲ, ಬಹಳ ದೊಡ್ಡ ವಿಚಾರ. ಯಾಕಂದ್ರೆ ವರ್ಷಾನ್ಗಟ್ಲೆ ತಪಸ್ಸು ಕೂತ್ಕೊಂಡು, ಯಾಕಂದ್ರೆ ಸಾಕಷ್ಟು ಜನ ಡೈರೆಕ್ಟರ್ಗಳು ಮನೆ ಬಿಟ್ಟು ಬಂದು ತಿನ್ನಕ್ಕೆ ಅನ್ನ ಇದೆಯೋ ಇಲ್ವೋ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕೂತ್ಕೊಂಡು ಕತೆ ಬರೆದು ಎಲ್ಲ ಸಿನಿಮಾ ಮಾಡ್ತಾರೆ, ಫೋನಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ನನಗೆ ಬೇಜಾರಾಗೋದೇನಂದ್ರೆ ಯಾರ್ದೋ ಒಂದು ಶ್ರಮ, ನೀವು ಯಾವ್ದೋ ಒಂದು 20-30 ಸಾವಿರ ರೂಪಾಯಿ ಫೋನಲ್ಲಿ ನೋಡಿದಾಗ ಒಬ್ರು ಭವಿಷ್ಯ ಬೀದಿಗೆ ಬೀಳ್ತದೆ. ಆದಷ್ಟು ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಒಳ್ಳೆ ಸಿನಿಮಾ ಮಾಡಿದ್ರು ನಿಮಗೆ ಹೊಗಳಕ್ಕೂ ಅಧಿಕಾರ ಇದೆ, ಕೆಟ್ಟ ಸಿನಿಮಾ ಮಾಡಿದಾಗ ನಿಮಗೆ ಬೈದು ಬುದ್ಧಿ ಹೇಳುವಂತ ಅಧಿಕಾರನೂ ನಿಮಗಿದೆ. ನೀವು ಹಾಕೋ ಅನ್ನದಿಂದ ನಮ್ಮ ಜೀವನ ನಡೀತಾ ಇರ್ತದೆ. ಹಾಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ನಿಲ್ಲಬೇಕಾದ್ರೆ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಬೇಕಾಗ್ತದೆ. ಒಳ್ಳೆ ಸಿನಿಮಾ ಮಾಡಿದಾಗ ನೀವು ನಮಗೆ ಬೆನ್ ತಟ್ಟಿ ಮುಂದಕ್ಕೆ ತಳ್ಳಿ, ಕೆಟ್ಟ ಸಿನಿಮಾ ಮಾಡಿದಾಗ ಕೆಟ್ಟ ಸಿನಿಮಾ ಮಾಡಿದ್ಯಾ ಅಂತ ಕಿವಿ ಹಿಂಡಿ ಬುದ್ಧಿ ಹೇಳಿ ಎರಡನ್ನೂ ನಾವು ಸ್ವೀಕರಿಸ್ತೀವಿ. ಅದೇ ರೀತಿ ನಮ್ಮ ಉಪಾಧ್ಯಕ್ಷ ಸಿನಿಮಾ ಜನವರಿ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ರಿಪಬ್ಲಿಕ್ ಡೇ ದಿನ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ.